ನಾವು ಜೀವನದಲ್ಲಿ ಭೀಕರವಾಗಿ ಸೋತಾಗ ಅಥವಾ ನಮ್ಮ ನಂಬಿಕೆಗಳೆಲ್ಲವೂ ಹುಸಿಯಾದಾಗ ಮಿದುಳು ಹೇಗೆ ಪ್ರತಿಕ್ರಿಯಿಸುತ್ತೆ ಅಂತ ಎಂದಾದರೂ ಗಮನಿಸಿದ್ದೀರಾ? ಅಂದ್ರೆ ವಿಚಿತ್ರ ಏನಪ್ಪ ಅಂದ್ರೆ ಇಂಥ ಬಿಕ್ಕಟ್ಟಿನ ಸಮಯದಲ್ಲಿ ನಮ್ಮ ಮಿದುಳು ಹೊಸ ದಾರಿ ಹುಡುಕಲ್ಲ. ಹೌದು. ಹೊಸ ದಾರಿ ಹುಡುಕುವ ಬದಲು ಆ ಹಳೆಯ ಅಭ್ಯಾಸಗಳಿಗೆ ಹೋಗುತ್ತೆ. ಕರೆಕ್ಟ್. ನಾವು ಹಿಂದೆ ಬಿಟ್ಟು ಬಂದಿದ್ದ ನಮ್ಗೆ ಕಿಂಚಿತ್ತೂ ಇಷ್ಟವಿಲ್ಲದ ಆ ಹಳೆಯ ಕೆಟ್ಟ ಹವ್ಯಾಸಗಳಿಗೆ ಮತ್ತೆ ಅಂಟಿಕೊಳ್ಳೋಕ್ ಪ್ರಯತ್ನಿಸುತ್ತೆ. ಮನೋವಿಜ್ಞಾನದಲ್ಲಿ ಇದನ್ನ ಒಂಥರ ರಿಗ್ರೆಷನ್ ಅಂತ ಕರೀತಾರೆ. ನಿಜ. ಇದು ತುಂಬಾ ಸಾಮಾನ್ಯವಾದ ಮಾನವ ಸಹಜ ಗುಣ. ಈ ಆಳವಾದ ಚರ್ಚೆಗೆ ಸ್ವಾಗತ. ಇಂದು ನಾವು 2000 ವರ್ಷಗಳಷ್ಟು ಹಳೆಯದಾದ ಯೋಹಾನನ ಸುವಾರ್ತೆಯ 21ನೇ ಅಧ್ಯಾಯದಲ್ಲಿ ಬರುವ ಒಂದು ಘಟನೆಯನ್ನ ಹಿಡಿದುಕೊಂಡು ಮನುಷ್ಯರ ಈ ವಿಚಿತ್ರ ಮನಸ್ಥಿತಿಯನ್ನ ವಿಶ್ಲೇಷಿಸಲಿದ್ದೇವೆ. ಖಂಡಿತ. ಮೇಲ್ನೋಟಕ್ಕೆ ಇದು ಕೇವಲ ಒಂದು ಮೀನುಗಾರಿಕೆಯ ಕಥೆಯಂತೆ ಕಾಣುತ್ತೆ ಅಲ್ವಾ? ಹೌದು. ಆದರೆ ಇದರ ಮೂಲ ಪಠ್ಯ ಮತ್ತು ವಿಶ್ಲೇಷಣೆಗಳ ಆಳಕ್ಕೆ ಇಳಿದಾಗ ಇದರಲ್ಲಿ ಮನುಷ್ಯನ ವೈಫಲ್ಯ, ನಾಯಕತ್ವದ ಮನೋವಿಜ್ಞಾನ ಮತ್ತು ಒಂದು ಸಮುದಾಯ ಹೇಗೆ ಮರುನಿರ್ಮಾಣವಾಗುತ್ತೆ ಅನ್ನೋ ಅದ್ಭುತವಾದ ಜೀವನ ಪಾಠಗಳಿರೋದು ನಮಗೆ ಅರ್ಥವಾಗುತ್ತೆ. ಅದೇ, ಈ ಪಠ್ಯವನ್ನ ಕೇವಲ ಒಂದು ಐತಿಹಾಸಿಕ ಅಥವಾ ಧಾರ್ಮಿಕ ದಾಖಲೆಯಾಗಿ ನೋಡಬಾರ್ದು. ಬಿಕ್ಕಟ್ಟಿನ ಸಮಯದಲ್ಲಿ ಮನುಷ್ಯರ ನಡವಳಿಕೆ ಹೇಗೆ ಬದಲಾಗುತ್ತೆ ಅನ್ನೋದರ ಕೈಪಿಡಿಯಾಗಿ ನೋಡಬಹುದು. ಆಘಾತಕ್ಕೊಳಗಾದ ಒಂದು ಗುಂಪು ಹೇಗೆ ದಾರಿ ತಪ್ಪುತ್ತೆ ಮತ್ತೆ ಸರಿಯಾದ ನಾಯಕತ್ವ ಅವರನ್ನ ಹೇಗೆ ಸರಿದಾರಿಗೆ ತರುತ್ತೆ ಅನ್ನೋದನ್ನ ವಿವರಿಸುವ ಅತ್ಯುತ್ತಮ ಅಧ್ಯಯನವಿದು ಅಂತ ಹೇಳಬಹುದು ಅಲ್ವಾ? ಹೌದು. ಕಥೆಯ ಪ್ರತಿಯೊಂದು ವಿವರವೂ ಆ ಚಳಿಯ ರಾತ್ರಿ, ಖಾಲಿ ಬಲೆ, ಮುಂಜಾನೆಯ ಮಂಜು, ದಡದಲ್ಲಿರುವ ಬೆಂಕಿ ಇವೆಲ್ಲವೂ ನಮ್ಮ ಇಂದಿನ ಆಧುನಿಕ ಬದುಕಿನ ತೊಳಲಾಟಗಳಿಗೆ ಕನ್ನಡಿ ಹಿಡಿಯುತ್ತವೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲು ಈ ಕಥೆಯ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಖಂಡಿತವಾಗಿಯೂ. ಯೇಸುವಿನ ಮರಣದ ನಂತರ ಅವರ ಶಿಷ್ಯರು ತೀವ್ರವಾದ ಆಘಾತ ಮತ್ತು ಗೊಂದಲದಲ್ಲಿದ್ದಾರೆ. 3 ವರ್ಷಗಳ ಕಾಣ ತಮ್ಮ ಇಡೀ ಬದುಕನ್ನ ಒಂದು ನಾಯಕನಿಗೆ ಮುಡಿಪಾಗಿಟ್ಟಿದ್ದ ಅವರು ಈಗ ಆ ನಾಯಕನೇ ಇಲ್ದದ್ದಾಗ ಮುನ್ನೇನ್ ಮಾಡ್ಬೇಕು ಅಂತ ತಿಳಿಯದೆ ಕಂಗಾಲಾಗಿದ್ದಾರೆ. ದಿಕ್ಕು ತೋಚದ ಸ್ಥಿತಿ ಅಂತಾರಲ್ಲ ಹಾಗೆ. ಆ ಸಮಯದಲ್ಲಿ ಸಿಮೋನ ಪೇತ್ರನು ಇದ್ದಕ್ಕಿದ್ದಂತೆ ನಾನು ಮೀನು ಹಿಡಿಯಲು ಹೋಗುತ್ತೇನೆ ಅನ್ನುತ್ತಾನೆ. ಅವನ ಆ ಮಾತಿಗೆ ಮಿಕ್ಕವರು ಯೋಚಿಸದೆ ಧ್ವನಿಗೂಡಿಸಿ ನಾವು ನಿನ್ನೊಡನೆ ಬರುತ್ತೇವೆ ಅಂತ ದೋಣಿ ಎತ್ತಿದ್ದಾರೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಇದನ್ನು ಓದಿದಾಗ ನನಗೆ ನಮ್ಮ ಕಾರ್ಪೊರೇಟ್ ಜಗತ್ತಿನ ಒಂದು ದೈನಂದಿನ ಉದಾಹರಣೆ ನೆನಪಾಗುತ್ತೆ. ಯಾರೋ ಒಬ್ರು ಬಹಳ ಕನಸು ಕಂಡು ತಮ್ಮ ಹಳೇ ಕೆಲಸಕ್ಕೆ ರಾಜೀನಾಮೆ ನೀಡಿ ಒಂದು ಹೊಸ ಸ್ಟಾರ್ಟ್ಅಪ್ ಶುರು ಮಾಡ್ತಾರೆ. ಆದ್ರೆ ಅದು ವಿಫಲವಾದಾಗ ಆ ನಿರಾಶೆಯನ್ನ ತಾಳಲಾರದೆ ತಾವು ಹಿಂದೆ ಬಿಟ್ಟು ಬಂದಿದ್ದ ಅದೇ ಹಳೆಯ ಕಾರ್ಪೊರೇಟ್ ಕೆಲಸಕ್ಕೆ ಮರಳುತ್ತಾರಲ್ಲ, ಆ ಮನಸ್ಥಿತಿಗೆ ಇದು ತುಂಬಾ ಹತ್ತಿರವಾಗಿದೆ ಅನಿಸುತ್ತೆ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ಆ ಮಾನವನ ಮಿದುಳು ತೀವ್ರ ಒತ್ತಡಕ್ಕೆ ಒಳಗಾದಾಗ ವರ್ತಿಸುವ ರೀತಿ. ಅಂದ್ರೆ ನರವಿಜ್ಞಾನದ ಪ್ರಕಾರ ಏನಾಗುತ್ತೆ ಅಲ್ಲಿ? ನರವಿಜ್ಞಾನ ಅಥವಾ ನ್ಯೂರೋಸೈನ್ಸ್ ಪ್ರಕಾರ ಮನುಷ್ಯರು ತೀವ್ರವಾದ ಆಘಾತ ಅಥವಾ ಗೊಂದಲದಲ್ಲಿದ್ದಾಗ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮಿದುಳಿನ ಮುಂಭಾಗದ ಭಾಗ ಅಂದ್ರೆ ಆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಕೆಲಸ ಮಾಡೋದನ್ನ ನಿಲ್ಲಿಸಿಬಿಡುತ್ತೆ. ಓಹೋ, ಅಂದ್ರೆ ಲಾಜಿಕಲ್ ಆಗಿ ಯೋಚಿಸುವ ಶಕ್ತಿ ಕಳ್ಕೊಳ್ತಾನ ಅಂತನಾ? ಕರೆಕ್ಟ್. ಆಗ ನಮ್ಮ ಮಿದುಳು ಸುರಕ್ಷತೆಯನ್ನ ಹುಡುಕುತ್ತಾ ತನಗೆ ಮೊದಲೇ ಅಭ್ಯಾಸವಿರುವ ಸುಲಭವಾಗಿ ಮಾಡಬಲ್ಲ ಆ ಮಸಲ್ ಮೆಮೊರಿಗೆ ಶರಣಾಗುತ್ತೆ. ಶಿಷ್ಯರ ಪಾಲಿಗೆ ಆ ಮಸಲ್ ಮೆಮೊರಿ ಅಂದ್ರೆ ಮೀನುಗಾರಿಕೆ. ಇದು ನಿಜಕ್ಕೂ ವಿಚಿತ್ರ ಅಲ್ವಾ? ಯೇಸು ಅವರನ್ನ ಆರಿಸಿಕೊಂಡಾಗ ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವ ಮೀನುಗಾರನಾಗಿ ಮಾಡ್ತೀನಿ ಅಂತ ಒಂದು ದೊಡ್ಡ ಉದ್ದೇಶ ಕೊಟ್ಟಿದ್ರು. ಹೌದು, ಒಂದು ಉನ್ನತವಾದ ಕರೆಯದು. ಅದೇ ಈಗ ಆಘಾತದಿಂದಾಗಿ ಅವರ ಮಿದುಳು ಆ ಹೊಸ ಉದ್ದೇಶವನ್ನ ಮರೆತು ಮತ್ತೆ ಹಳೆಯ ಸುರಕ್ಷಿತ ಎನಿಸುವ ಗಲಿಲಾಯ ಸಮುದ್ರದ ಅಲೆಗಳತ್ತ ಮುಖ ಮಾಡಿದೆ. ಅದೇ ಮಸಲ್ ಮೆಮೊರಿಯ ಪ್ರಭಾವ. ಆದರೆ ಆ ಇಡೀ ರಾತ್ರಿ ಏನಾಗುತ್ತೆ ಅನ್ನೋದು ಇನ್ನಷ್ಟು ಗಹನವಾದದ್ದು. ಆ ಶಿಷ್ಯರು ವೃತ್ತಿಪರ ಮೀನುಗಾರರು. ಆ ಸಮುದ್ರದ ಪ್ರತಿಯೊಂದು ಅಲೆಯೂ ಅವರಿಗೆ ಗೊತ್ತು. ಹೌದು, ಅವರು ಆ ಕೆಲಸದಲ್ಲಿ ಎಕ್ಸ್ಪರ್ಟ್ಸ್. ಅಂದಿನ ಕಾಲದ ಮೀನುಗಾರಿಕೆ ಬಹಳ ಕಷ್ಟದ ಕೆಲಸ. ರಾತ್ರಿ ಇಡೀ ದೀವಟಿಗೆಗಳನ್ನ ಹಿಡಿದುಕೊಂಡು ಚಳಿಯಲ್ಲಿ ದೊಡ್ಡ ಬಲೆಗಳನ್ನ ಎಳಿಬೇಕು. ಅಷ್ಟೆಲ್ಲಾ ಕಷ್ಟಪಟ್ರೂ ಆ ಇಡೀ ರಾತ್ರಿ ಅವರಿಗೆ ಒಂದೇ ಒಂದು ಮೀನೂ ಸಿಗೋದಿಲ್ಲ. ಒಂದೇ ಒಂದು ಮೀನು ಕೂಡ ಸಿಗಲ್ಲ. ಅವರ ದೋಣಿ ಬೆಳಗಾಗುವಷ್ಟರಲ್ಲಿ ಸಂಪೂರ್ಣ ಖಾಲಿಯಾಗಿರುತ್ತೆ. ಸ್ವಲ್ಪ ಯೋಚಿಸಿ, ಅಷ್ಟು ಪರಿಣಿತರಿಗೆ ಇಡೀ ರಾತ್ರಿಯಲ್ಲಿ ಒಂದು ಮೀನು ಸಿಗದಿರಲು ಹೇಗೆ ಸಾಧ್ಯ? ಇದು ಕೇವಲ ಕಾಕತಾಳೀಯವೇ? ಖಂಡಿತ ಇಲ್ಲ. ಇದೊಂದು ಪ್ರಬಲವಾದ ರೂಪಕ. ಇದು ಕೇವಲ ಮೀನುಗಾರಿಕೆಯ ವೈಫಲ್ಯವಲ್ಲ, ಇದು ಅಹಂಕಾರದ ಮತ್ತು ಸ್ವಂತ ಶ್ರಮದ ವೈಫಲ್ಯದ ಸಂಕೇತ ಅಂತ ಹೇಳ್ಬಹುದು. ಅಹಂಕಾರದ ವೈಫಲ್ಯ ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ನಮಗೆ ನೀಡಲ್ಪಟ್ಟಿರುವ ನೈಜ ಉದ್ದೇಶವನ್ನ ಬಿಟ್ಟು ಕೇವಲ
ನಮ್ಮ ಸ್ವಂತ ಅನುಭವ, ಹಠ ಅಥವಾ ಅಹಂಕಾರದಿಂದ ಹಳೆಯ ವ್ಯವಸ್ಥೆಯಲ್ಲೇ ಏನನ್ನಾದ್ರೂ ಸಾಧಿಸಲು ಹೊರಟಾಗ ನಾವು ಎಷ್ಟೇ ಪರಿಣಿತರಾಗಿದ್ರೂ ಫಲಿತಾಂಶ ಶೂನ್ಯವಾಗಿರುತ್ತೆ. ಓ, ಇದು ತುಂಬಾ ಡೀಪ್ ಆಗಿದೆ. ಹೌದು, ಈ ದೃಶ್ಯ ಅದನ್ನೇ ವಿವರಿಸುತ್ತೆ. ಆ ದೀರ್ಘವಾದ ಕತ್ತಲು ಮತ್ತು ಆ ಖಾಲಿ ಬಲೆ ಇವೆರಡೂ ಅವರ ಒಳಜಿನ ಶೂನ್ಯತೆ, ನಾಯಕನಿಲ್ಲದ ಒಂಟಿತನ ಮತ್ತು ದಿಕ್ಕುತಪ್ಪಿದ ಮನಸ್ಥಿತಿಯನ್ನ ಪ್ರತಿನಿಧಿಸುತ್ತವೆ. ಅಂದ್ರೆ ಹಳೆಯ ದಾರಿಯಲ್ಲಿ ಇನ್ನು ಮುಂದೆ ಅವರಿಗೆ ಯಾವುದೇ ಯಶಸ್ಸು ಸಿಗುವುದಿಲ್ಲ ಅಂತ ಪ್ರಕೃತಿ ಅವರಿಗೆ ಸ್ಪಷ್ಟಪಡಿಸ್ತಿರುವಂತಿದೆ ಅಲ್ವಾ? ನಿಜಕ್ಕೂ ಅದೇ ಆಗ್ತಿರೋದಲ್ಲಿ. ಇಲ್ಲಿ ವಿಷಯ ತುಂಬಾ ಕುತೂಹಲಕಾರಿಯಾಗತ್ತೆ. ಬೆಳಗಾಗುವಷ್ಟರಲ್ಲಿ ದಡಗಲ್ಲಿ ಯೇಸು ನಿಂತಿರ್ತಾರೆ. ಆದ್ರೆ ಬೆಳಗಿನ ಆ ಮಂಜು ಕವಿದ ವಾತಾವರಣದಲ್ಲಿ ದಣಿದಿದ್ದ ಶಿಷ್ಯರಿಗೆ ಅವರು ಯಾರೆಂದೂ ಹೊಳೆಯೋದಿಲ್ಲ. ಸುಸ್ತಾಗಿದ್ದಾರೆ, ರಾತ್ರಿಯೆಲ್ಲ ನಿದ್ದೆ ಇಲ್ಲ. ಹೌದು. ಆಗ ದಡದಲ್ಲಿರುವ ಅಪರಿಚಿತ ವ್ಯಕ್ತಿಯೊಬ್ಬ, ಮಕ್ಕಳೇ, ಊಟಕ್ಕೇನಾದ್ರೂ ಸಿಕ್ಕಿತೆ ಅಂತ ಕೇಳ್ತಾನೆ. ಅವರು ಇಲ್ಲ ಅಂದಾಗ ದೋಣಿಯ ಬಲಗಡೆ ಬಲೆ ಬೀಸಿರಿ, ಮೀನುಗಳು ಸಿಗ್ತವೆ ಅಂತ ಸೂಚನೆ ನೀಡ್ತಾನೆ. ಒಂದು ನಿಮಿಷ, ಇದನ್ನ ಸ್ವಲ್ಪ ಪ್ರಾಯೋಗಿಕವಾಗಿ ಯೋಚಿಸೋಣ. ಇಡೀ ರಾತ್ರಿ ಕಷ್ಟಪಟ್ಟು ಸುಸ್ತಾಗಿ ಹತಾಶರಾಗಿದ್ದ, ಸಿಟ್ಟಿನಲ್ಲಿದ್ದ ವೃತ್ತಿಪರ ಮೀನುಗಾರರು ದಡದಲ್ಲಿ ನಿಂತಿರುವ ಯಾರೋ ಒಬ್ಬ ಅಪರಿಚಿತರ ಮಾತನ್ನ ಏಕೆ ಕೇಳಿದರು? ಅದೇ ಆಶ್ಚರ್ಯ ಅಲ್ವಾ? ಹೌದು. ನಮಗೆ ಮೀನು ಹಿಡಿಯೋದು ಗೊತ್ತಿದೆ, ನೀನು ನಿನ್ನ ಕೆಲ್ಸ ನೋಡು ಅಂತ ಬೈಬಹುದಿತ್ತಲ್ವೇ? ಇದು ನಾಯಕತ್ವದ ಮತ್ತು ಬಿಕ್ಕಟ್ಟಿನ ನಿರ್ವಹಣೆಯ ಅಂದ್ರೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ನ ಒಂದು ಅದ್ಭುತ ಮಗ್ಗುಲು. ಮನುಷ್ಯನ ಅಹಂಕಾರ ಕರಗೋದು ಆತ ಸಂಪೂರ್ಣವಾಗಿ ಸೋತಾಗ ಮಾತ್ರ. ಸೋಲು ಅಹಂಕಾರವನ್ನ ಮುರಿಯುತ್ತೆ. ಆ ವೃತ್ತಿಪರರಿಗೆ ತಮ್ಮ ಕೌಶಲ್ಯದ ಮೇಲೆ ಅಪಾರವಾದ ನಂಬಿಕೆ ಇತ್ತು. ಆದ್ರೆ ಆ ಇಡೀ ರಾತ್ರಿಯ ಸತತ ವೈಫಲ್ಯ ಅವರ ಅಹಂಕಾರವನ್ನ ಸಂಪೂರ್ಣವಾಗಿ ಒಡೆದು ಹಾಕಿತ್ತು. ಹತಾಶೆಯ ತುತ್ತ ತುದಿಯಲ್ಲಿ ಮನುಷ್ಯರು ಯಾವೇ ಮೂಲದಿಂದ ಬಂದ್ರೂ ಸರಿ ಒಂದು ಮಾರ್ಗದರ್ಶನಕ್ಕಾಗಿ ಹಂಬಲಿಸ್ತಾರೆ. ಕರೆಕ್ಟ್. ಕಳೆದೋಗಿರುವಾಗ ಯಾರಾದ್ರೂ ದಾರಿ ತೋರಿಸ್ಲಿ ಅನ್ನೋ ಹಂಬಲ. ಹೌದು. ಮತ್ತೆ ದಡದಲ್ಲಿದ್ದ ವ್ಯಕ್ತಿ ಮಕ್ಕಳೇ ಅಂತ ಕರೆದಾಗ ಆ ಧ್ವನಿಯಲ್ಲಿ ಒಂದು ಬಗೆಯ ಸಾಂತ್ವನ ಮತ್ತು ಅಧಿಕಾರ ಎರಡೂ ಇತ್ತು. ದೋಣಿಯ ಬಲಗಡೆಗೆ ಬಲೆ ಬೀಸುವುದು ಎಂದ್ರೆ ತಾವು ಇದುವರೆಗೂ ಮಾಡ್ತಿದ್ದ ಅದೇ ಕೆಲಸವನ್ನ ಸ್ವಲ್ಪ ವಿಭಿನ್ನ ದೃಷ್ಟಿಕೋನದಿಂದ ಮಾಡೋದು ಎಂದರ್ಥ. ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತೆ ಅಲ್ವಾ? ನಾವು ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವನ್ನೂ ಸರಿಯಾಗಿಯೇ ಮಾಡ್ತಿದ್ದೀವಿ ಅಂದ್ಕೊಳ್ತೀವಿ, ಆದ್ರೆ ಫಲಿತಾಂಶ ಮಾತ್ರ 0 ಆಗಿರುತ್ತೆ. ಅದೇ ಅಂಥ ಸಮಯದಲ್ಲಿ ನಮ್ಮ ಕೋನವನ್ನ ಸ್ವಲ್ಪವೇ ಬದಲಾಯಿಸಿಕೊಳ್ಳುವ ಸಣ್ಣ ಮಾರ್ಗದರ್ಶನ ಬದುಕಿನಲ್ಲಿ ದೊಡ್ಡ ಪವಾಡವನ್ನೇ ಸೃಷ್ಟಿಸುತ್ತೆ. ಮತ್ತು ಅವರು ಆ ಮಾತನ್ನ ಕೇಳಿ ಬಲೆ ಬೀಸಿದ ಕೂಡಲೇ ಬಲೆಯನ್ನ ಮೇಲೆತ್ತಲು ಸಾಧ್ಯವಾಗದಷ್ಟು ರಾಶಿ ಮೀನುಗಳು ಸಿಗ್ತವೆ. ಆ ಭಾರವಾದ ಬಲೆಯನ್ನ ಎಳೆಯುವ ಕ್ಷಣದಲ್ಲಿಯೇ ದೋಣಿಯಲ್ಲಿದ್ದ ಯೇಸುವಿನ ಆಪ್ತ ಶಿಷ್ಯನಾದ ಯೋಹಾನನಿಗೆ ಮಾತ್ರ ದಡದಲ್ಲಿ ನಿಂತಿರುವರು ಯಾರೆಂದು ಅರಿವಾಗುತ್ತೆ. ಹೌದು, ಅವನೇ ಮೊದಲು ಗುರುತಿಸೋದು. ಅವನು ಪೇತ್ರನಿಗೆ ಅವರೇ ಪ್ರಭು ಅಂತ ಹೇಳ್ತಾನೆ. ಇದು ಹೇಗೆ ಸಾಧ್ಯ? ಆ ಮಸುಕಿನಲ್ಲಿ ಬೇರೆಯವರಿಗೆ ತಿಳಿಯದ್ದು ಯೋಹಾನನಿಗೆ ಮಾತ್ರ ಹೇಗೆ ತಿಳಿಯಿತು? ಮನಃಶಾಸ್ತ್ರೀಯವಾಗಿ ಯೋಹಾನನು ಪ್ರೀತಿಯ ಮತ್ತು ಅಂತರ್ಬೋಧೆಯ ಅಂದ್ರೆ ಇಂಟ್ಯೂಷನ್ನ ಸಂಕೇತ. ಓಹೋ, ಪ್ರೀತಿ ಮತ್ತು ಇಂಟ್ಯೂಷನ್. ಆಳವಾದ ಪ್ರೀತಿ ಮತ್ತು ಒಡನಾಟವಿದ್ದಾಗ ಮಾತ್ರ ಒಂದು ಸಣ್ಣ ಘಟನೆಯ ಮೂಲಕವೂ ನಾಯಕನ ಪ್ಯಾಟರ್ನ್ ಅನ್ನ ಗುರುತಿಸಲು ಸಾಧ್ಯ. ಈ ಹಿಂದೆ ಕೂಡ ಯೇಸು ಇಂಥವುದೇ ಪವಾಡ ಮಾಡಿದ್ದನ್ನ ಯೋಹಾನ ನೋಡಿದ್ದ. ಹಾಗಾಗಿ ಆತನ ಅಂತರ್ಬೋಧೆ ತಕ್ಷಣ ಎಚ್ಚೆತ್ತುಕೊಂಡಿತು. ಅಂದ್ರೆ ಆ ಪ್ರೀತಿಯಿಂದ ಬಂದ ಇಂಟ್ಯೂಷನ್ ಅದು. ಹೌದು. ಆದ್ರೆ ಯೋಹಾನನು ಪ್ರೀತಿಯ ಸಂಕೇತವಾದರೆ ಆ ಸಿಮೋನ ಪೇತ್ರನು ಯಾವಾಗ್ಲೂ ಆವೇಗದ ಮತ್ತು ಕ್ರಿಯೆಯ ಸಂಕೇತ. ಆಕ್ಷನ್ ಓರಿಯೆಂಟೆಡ್ ಮನುಷ್ಯ ಅವನು. ಕರೆಕ್ಟ್. ಯೋಹಾನನ ಮಾತು ಕಿವಿಗೆ ಬಿದ್ದ ತಕ್ಷಣ ಪೇತ್ರನು ಮಾಡುವ ಕೆಲ್ಸ ನೋಡಿ ಬಟ್ಟೆ ತೆಗೆದಿಟ್ಟು ಕೆಲ್ಸ ಮಾಡ್ತಿದ್ದ ಅವನು ತಕ್ಷಣ ಬಟ್ಟೆ ಹಾಕ್ಕೊಂಡು ನೀರಿಗೆ ಧುಮುಕುತ್ತಾನೆ. ಇದು ಮೇಲ್ನೋಟಕ್ಕೆ ತುಂಬಾ ವಿಚಿತ್ರ ಎನಿಸುತ್ತೆ ಅಲ್ವಾ? ಸಾಮಾನ್ಯವಾಗಿ ಯಾರಾದ್ರೂ ಈಜಲು ಹೋಗುವವರು ಇದ್ದ ಬಟ್ಟೆಯನ್ನು ಬಿಚ್ಚಿ ನೀರಿಗೆ ಹಾರ್ತಾರೆ. ಆದ್ರೆ ಪೇತ್ರನು ಬಟ್ಟೆ ಧರಿಸಿಕೊಂಡು ನೀರಿಗೆ ಹಾರ್ತಾನೆ. ಹೌದು. ಇದರ ಹಿಂದೆ ಒಂದು ದೊಡ್ಡ ಮನಃಶಾಸ್ತ್ರ ಇದೆ. ನಮ್ಮ ದೈನಂದಿನ ಬದುಕಿನಲ್ಲಿ ಹೇಳುವುದಾದರೆ, ನಾವು ಕಚೇರಿಯಲ್ಲಿ ಬಹಳ ದೊಡ್ಡ ತಪ್ಪು ಮಾಡಿ ನಮ್ಮ ಬಾಸ್ ಎದುರು ಹೋಗಲು ಹೆದರುತ್ತಿರ್ತೇವೆ. ಆದರೆ ಅವರು ನಮ್ಮನ್ನ ಕ್ಷಮಿಸಿದ್ದಾರೆ, ನಮ್ಗಾಗಿ ಕಾಯುತ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲವನ್ನೂ ಬಿಟ್ಟು ಕಚೇರಿಗೆ ಓಡುತ್ತೇವಲ್ಲ, ಆ ಆತುರ ಮತ್ತು ಮುಜುಗರ ಇಲ್ಲಿ ಕಾಣಿಸ್ತಿದೆ. ನಿಖರವಾದ ಹೋಲಿಕೆ. ಪೇತ್ರನ ಮನಸ್ಸಿನಲ್ಲಿ ಅಪಾರವಾದ ಅಪರಾಧಿ ಪ್ರಜ್ಞೆ ಇತ್ತು. ಯೇಸುವನ್ನ ಬಂಧಿಸಿದಾಗ ಆತ 3 ಬಾರಿ ಯೇಸುವನ್ನ ನಿರಾಕರಿಸಿದ್ದ. ಆ ಗಿಲ್ಟ್, ಆಪಾದನೆ ಆತನನ್ನ ಒಳಗೊಳಗೆ ಕೊರೆಯುತ್ತಿತ್ತು. ಹೌದು. ತನ್ನ ನಾಯಕನ ಎದುರು ಬೆತ್ತಲೆಯಾಗಿಯಂದ್ರೆ ತನ್ನ ಪಾಪಪ್ರಜ್ಞೆಯೊಡನೆ ನಿಲ್ಲಬಾರದು ಎಂಬ ಮರ್ಯಾದೆ ಮತ್ತು ಆತನನ್ನ ಹೇಗಾದ್ರೂ ಮಾಡಿ ಬೇಗ ಸೇರಿಕೊಳ್ಳಲೇಬೇಕು ಎಂಬ ತವಕ, ಇವೆರಡರ ಮಿಶ್ರಣವೇ ಪೇತ್ರನ ಅವರ್ತನೆ.
ಅವನು ದೋಣಿ ದಡ ಸೇರುವವರೆಗೂ ಕಾಯುವ ಸ್ಥಿತಿಯಲ್ಲಿರ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ಆ ನೀರಿಗೆ ಧುಮುಕುವ ಕ್ರಿಯೆ ಅವನಲ್ಲಿದ್ದ ತೀವ್ರ ಪಶ್ಚಾತ್ತಾಪ ಮತ್ತು ಕ್ಷಮೆಯಾಚನೆಯ ಹಂಬಲವನ್ನ ಸೂಚಿಸುತ್ತೆ. ಇದಾದ ನಂತರ ದಡದಲ್ಲಿ ನಡೆಯುವ ಘಟನೆ ಇದೆಯಲ್ಲ, ಅದು ಇಡೀ ಕಥೆಯ ಅತ್ಯುತ್ತಮ ಭಾಗ. ಮಿಕ್ಕ ಶಿಷ್ಯರು ಆ ಭಾರವಾದ ಮೀನುಗಳಿಂದ ತುಂಬಿದ ಬಲೆಯನ್ನ ದೋಣಿಯಲ್ಲಿ ಎಳೆದುಕೊಂಡು ಸುಮಾರು 300 ಅಡಿ ದೂರದಿಂದ ದಡಕ್ಕೆ ಬರ್ತಾರೆ. ಅವರು ದಡ ಸೇರಿದಾಗ ಅಲ್ಲಿನ ದೃಶ್ಯ ಹೇಗಿತ್ತೆಂದ್ರೆ, ಅಲ್ಲಿ ಈಗಾಗಲೇ ಇದ್ದಿಲಿನ ಬೆಂಕಿ ಉರಿಯುತ್ತಿರುತ್ತೆ, ಆ ಬೆಂಕಿಯ ಮೇಲೆ ಮೀನು ಮತ್ತು ರೊಟ್ಟಿ ಸಿದ್ಧವಾಗಿರುತ್ತೆ. ಯೇಸು ಅವರಿಗಾಗಿ ಆ ಚಳಿಯ ಮುಂಜಾನೆಯಲ್ಲಿ ಕಾಯುತ್ತಿರ್ತಾರೆ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಇದು ಸರ್ವೆಂಟ್ ಲೀಡರ್ಶಿಪ್ ಅಥವಾ ಸೇವೆಯ ನಾಯಕತ್ವದ ಅತ್ಯುತ್ತಮ ರೂಪ. ಸರ್ವೆಂಟ್ ಲೀಡರ್ಶಿಪ್ ಏನ್ ಗೊತ್ತಾ, ಅದು ಬಹಳ ಅಪರೂಪದ ಗುಣ. ಹೌದು. ಯೇಸು ಕೇವಲ ಒಬ್ಬ ಆಧ್ಯಾತ್ಮಿಕ ಗುರುವಷ್ಟೇ ಆಗಿರ್ಲಿಲ್ಲ, ಅವರು ತಮ್ಮ ಹಿಂಬಾಲಕರ ಭೌತಿಕ ಮತ್ತು ಮಾನಸಿಕ ಅಗತ್ಯತೆಗಳನ್ನ ಚೆನ್ನಾಗಿ ಅರಿತಿದ್ದ ನಾಯಕ. ಅಂದ್ರೆ ಫಿಸಿಕಲ್ ನೀಡ್ಸ್ ಅನ್ನ ಅರ್ಥ ಮಾಡ್ಕೊಂಡಿದ್ರು. ಕರೆಕ್ಟ್. ಇಡೀ ರಾತ್ರಿ ಕೆಲಸ ಮಾಡಿ ದಣಿದಿದ್ದ, ಹಸಿವಿನಿಂದ ಕಂಗೆಟ್ಟಿದ್ದ ಶಿಷ್ಯರು ತಾವೇ ಮೀನ್ ಹಿಡಿದು ತಂದು ಬೆಂಕಿ ಹೊತ್ಸಿ ಅಡುಗೆ ಮಾಡಬೇಕು ಅಂತ ಅವ್ರು ಕಾಯಲಿಲ್ಲ. ಮನಃಶಾಸ್ತ್ರಜ್ಞ ಅಬ್ರಹಂ ಮಾಸ್ಲೋ ಅವರ ಅಗತ್ಯತೆಗಳ ಶ್ರೇಣಿಯ ಅಂದ್ರೆ ಆ ಹೈರಾರ್ಕಿ ಆಫ್ ನೀಡ್ಸ್ ಸಿದ್ಧಾಂತದಂತೆ ಬೇಸಿಕ್ ನೀಡ್ಸ್ ಮೊದಲು ಪೂರೈಸಬೇಕನ್ನೋದು ಅಲ್ವಾ? ಹೌದು. ಮನುಷ್ಯನ ಮೂಲಭೂತ ಹಸಿವು ನೀಗಿದ ನಂತರವೇ ಆತನಿಗೆ ಉನ್ನತ ಮಟ್ಟದ ವಿಚಾರಗಳು ಅರ್ಥವಾಗೋದು. ಯೇಸು ಅದನ್ನೇ ಮಾಡಿದ್ರು. ದಡದಲ್ಲಿ ಅವರಿಗಾಗಿ ಊಟ ಸಿದ್ಧವಿತ್ತು. ನಮ್ಮ ಬದುಕಿನ ದೋಣಿ ಖಾಲಿ ಇದ್ದಾಗ, ನಮ್ಮ ಶ್ರಮವೆಲ್ಲ ವಿಫಲವಾದಾಗ ದಡದಲ್ಲಿ ನಮಗಾಗಿ ಭರವಸೆ ಸಿದ್ಧವಾಗಿರುತ್ತೆ ಅನ್ನೋ ಸಾಂತ್ವನ ಈ ದೃಶ್ಯದಲ್ಲಿದೆ. ಖಂಡಿತ. ಹೌದಾಗದೆ ಇವೆಲ್ಲದರ ಅರ್ಥವೇನು? ಕತೆಯ ಮುಂದಿನ ಭಾಗದಲ್ಲಿ ಒಂದು ನಿರ್ದಿಷ್ಟವಾದ ಬಹಳ ನಿಖರವಾದ ಅಂಕಿಅಂಶ ಬರುತ್ತೆ. ಸಿಮೋನ ಪೇತ್ರನು ನೀರಿಗೆ ಇಳಿದು ಬಲೆಯನ್ನ ದಡಕ್ಕೆ ಇಳಿದು ತರ್ತಾನೆ. ಆ ಬಲೆಯಲ್ಲಿ ಕರಾರುವಾಗಾಗಿ 153 ದೊಡ್ಡ ಮೀನುಗಳಿದ್ವು ಅಂತ ಮೂಲ ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ. ಹೌದು, 153 ಮೀನುಗಳು. ಇದು ಸಾಮಾನ್ಯ ಕೇಳುಗರಿಗೆ ತುಂಬಾ ಗೊಂದಲ ಮೂಡಿಸುವ ವಿಚಾರ ಅಲ್ವಾ? ಕೇವಲ ಬಹಳಷ್ಟು ಮೀನುಗಳಿದ್ದವು ಅಥವಾ 100 ಮೀನುಗಳಿದ್ದವು ಅಂತ ಹೇಳ್ಬಿಡಬಹುದಿತ್ತಲ್ವೇ? ಇಷ್ಟು ನಿಖರವಾಗಿ 153 ಎಂಬ ಸಂಖ್ಯೆಯನ್ನ ಏಕೆ ಲೆಕ್ಕ ಹಾಕಿ ಉಲ್ಲೇಖಿಸಲಾಗಿದೆ? ಅದಕ್ಕೊಂದು ಕಾರಣ ಇದೆ. ಮತ್ತು ಅಷ್ಟು ಮೀನುಗಳಿದ್ರೂ ಆ ಬಲೆ ಹರಿಯಲಿಲ್ಲ ಎಂಬುದರ ವಿಶೇಷತೆ ಏನು? ಪ್ರಾಚೀನ ಪಠ್ಯಗಳಲ್ಲಿ ಬರುವ ಇಂತಹ ಸಂಖ್ಯೆಗಳು ಕೇವಲ ಲೆಕ್ಕಾಚಾರವಾಗಿರಲ್ಲ. ಅವು ಅಂದಿನ ಕಾಲದ ಬೌದ್ಧಿಕ ಹಿನ್ನೆಲೆಯನ್ನ ಆಧರಿಸಿದ ದೊಡ್ಡ ರೂಪಕಗಳಾಗಿರುತ್ತವೆ. ಇದರ ಹಿಂದಿನ ಕಾರಣವನ್ನ ವಿಶ್ಲೇಷಕರು ಅಂದಿನ ಪ್ರಾಣಿಶಾಸ್ತ್ರಕ್ಕೆ ಅಥವಾ ಝುವಾಲಜಿಗೆ ತಳುಕು ಹಾಕ್ತಾರೆ. ಓಹೋ, ಝುವಾಲಜಿಗೂ ಇದಕ್ಕೂ ಲಿಂಕ್ ಇದೆಯಾ? ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಜೀವಶಾಸ್ತ್ರಜ್ಞರು ಪ್ರಪಂಚದ ಎಲ್ಲಾ ಸಮುದ್ರಗಳಲ್ಲಿ ಸೇರಿ ಒಟ್ಟು ಕೇವಲ 153 ಜಾತಿಯ ಮೀನುಗಳಿವೆ ಅಂತ ನಂಬಿದ್ರು. ಇದು ಅಂದಿನ ಕಾಲದ ವೈಜ್ಞಾನಿಕ ಗ್ರಹಿಕೆಯಾಗಿತ್ತು. ಅಂದ್ರೆ ಆ ಬಲೆಯಲ್ಲೇ ಸಿಕ್ಕ 153 ಮೀನುಗಳು ಪ್ರಪಂಚದ ಪ್ರತಿಯೊಂದು ಜಾತಿಯ ಮೀನುಗಳನ್ನ ಪ್ರತಿನಿಧಿಸ್ತಿದ್ವು ಅಂತನಾ? ನಿಖರವಾಗಿ. ದೇವತಾಶಾಸ್ತ್ರದ ಮತ್ತು ಸಮಾಜಶಾಸ್ತ್ರದ ದೃಷ್ಟಿಯಿಂದ ವಿಶ್ಲೇಷಿಸೋದಾದ್ರೆ ಇದು ಎಲ್ಲರನ್ನೂ ಒಳಗೊಳ್ಳುವಿಕೆ ಅಥವಾ ಇನ್ಕ್ಲೂಸಿವಿಟಿಯ ಅತಿ ದೊಡ್ಡ ಸಂಕೇತ. ಇನ್ಕ್ಲೂಸಿವಿಟಿ, ವಾವ್! ಯೇಸು ಶಿಷ್ಯರಿಗೆ ಮನುಷ್ಯರನ್ನ ಹಿಡಿಯುವ ಮೀನುಗಾರರು ಎಂದಿದ್ರಲ್ಲ, ಆ ಮನುಷ್ಯರು ಯಾರು? ಅವರು ಕೇವಲ ಒಂದು ಧರ್ಮದ, ಒಂದು ಭಾಷೆಯ ಅಥವಾ ಒಂದು ಜನಾಂಗದ ಜನರಲ್ಲ. ಜಗತ್ತಿನ ಎಲ್ಲ ರಾಷ್ಟ್ರಗಳ, ಎಲ್ಲ ಹಿನ್ನೆಲೆಯ ಜನರಿಗೂ ಆ ಹೊಸ ಸಮುದಾಯದಲ್ಲಿ ಜಾಗವಿದೆ ಅನ್ನೋದನ್ನ ಈ 153 ಸಂಖ್ಯೆ ಸಾರುತ್ತೆ. ಇದು ನಿಜಕ್ಕೂ ಅದ್ಭುತವಾದ ಒಳನೋಟ. ಇನ್ನೂ ಆ ಬಲೆ ಹರಿಯಿಲ್ಲ ಅನ್ನೋದು. ಬಲೆ ಹರಿಯಲಿಲ್ಲ ಎಂಬುದು ಮತ್ತೊಂದು ಪ್ರಬಲವಾದ ಸಂದೇಶ. ಇಂದಿನ ಜಗತ್ತಿನಲ್ಲಿ ಗಮನಿಸಿ, ವಿಭಿನ್ನ ವಿಚಾರಧಾರೆಗಳ ಬೇರೆ ಬೇರೆ ಹಿನ್ನೆಲೆಯ ಜನರು ಒಂದೇ ಸಂಸ್ಥೆಯಲ್ಲಿ ಒಟ್ಟಿಗೆ ಸೇರಿದರೆ ಎಷ್ಟೊಂದು ಸಂಘರ್ಷಗಳಾಗುತ್ತವೆ. ಅಸಮಾನತೆಯಿಂದಾಗಿ ವ್ಯವಸ್ಥೆಯ ಬಲೆಗಳು ಒಡೆದು ಹೋಗ್ತವೆ. ಹೌದು, ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಆದರೆ ಪ್ರೀತಿ ಮತ್ತು ಸರಿಯಾದ ನಾಯಕತ್ವದ ಬಲೆ ಎಷ್ಟು ಭದ್ರವಾಗಿರುತ್ತೆ ಅಂದ್ರೆ ಅದು ಎಷ್ಟೇ ವೈವಿಧ್ಯಮಯ ಜನರಿದ್ದರೂ ಯಾರನ್ನೂ ಹೊರದೂಡುವುದಿಲ್ಲ, ಅದು ಎಂದಿಗೂ ಹರಿಯುವುದಿಲ್ಲ ಎಂಬುದೇ ಇಲ್ಲಿನ ಸಾರಾಂಶ. ಇದೊಂದು ಅದ್ಭುತವಾದ ಒಳನೋಟ. ಕೇವಲ ಒಂದು ಸಂಖ್ಯೆಯ ಹಿಂದೆ ಇಷ್ಟೊಂದು ಪ್ರಾಚೀನ ವಿಜ್ಞಾನ ಮತ್ತು ಮಾನವೀಯ ಸಂದೇಶ ಅಡಗಿದೆ ಅನ್ನೋದು ಬೆರಗುಗೊಳಿಸುತ್ತೆ. ಖಂಡಿತ. ಸರಿ, ಈ 2000 ವರ್ಷಗಳ ಹಿಂದಿನ ಪಠ್ಯದ ವಿಶ್ಲೇಷಣೆಯಿಂದ ನಾವು ಇಂದಿನ ನಮ್ಮ ಆಧುನಿಕ ದಿನನಿತ್ಯದ ಬದುಕಿಗೆ ಏನೆಲ್ಲ ಪಾಠಗಳನ್ನ ಅಳವಡಿಸಿಕೊಳ್ಬೋದು? ಒಂದೆರಡು ಪ್ರಮುಖ ಪಾಠಗಳಿವೆ ಇಲ್ಲಿ. ಮೂಲ ಪಠ್ಯದ ಅಧ್ಯಯನದಲ್ಲಿ ಕೆಲವು ಪ್ರಮುಖ ಪಾಲನಾ ಅನ್ವಯಗಳನ್ನ ನೀಡಲಾಗಿದೆ. ಅವುಗಳನ್ನ ನಮ್ಮ ಮನೋವಿಜ್ಞಾನದ ನೆಲೆಯಲ್ಲಿ ಜೋಡಿಸಿ ನೋಡೋಣ. ಮೊದಲನೆಯದು ಮತ್ತೆ ಆರಂಭಿಸಿ, ಅಂದ್ರೆ ಸ್ಟಾರ್ಟಿಂಗ್ ಓವರ್. ಈ ಮತ್ತೆ ಆರಂಭಿಸುವ ಪರಿಕಲ್ಪನೆ ಕೇವಲ ಒಂದು ಆಶಾವಾದದ ಮಾತಲ್ಲ. ಇದು ನಮ್ಮ ವೈಫಲ್ಯದ ಪಾರ್ಶ್ವವಾಯುವಿನಿಂದ ಅಂದ್ರೆ
ಪ್ಯಾರಲೈಸಸ್ ಆಫ್ ಫೇಲಿಯರ್ ಇಂದ ಹೊರಬರುವ ತಂತ್ರ. ಸೋತಾಗ ಸುಮ್ನೆ ಕೂರ್ಬಾರ್ದು. ಪೇತ್ರ ಮತ್ತು ಇತರ ಶಿಷ್ಯರು ತಮ್ಮ ನಾಯಕನ ಮರಣದ ನಂತರ ತಾವು ಸಂಪೂರ್ಣವಾಗಿ ಸೋತೆವು, ತಮ್ಮ ಗುರಿ ಮುಗಿದುಹೋಯಿತು ಅಂದುಕೊಂಡಿದ್ರು. ಆದ್ರೆ ಯೇಸುವಿನ ಪುನರುತ್ಥಾನ, ಆ ಮುಂಜಾನೆಯ ಬೆಳಕು ಅವರಲ್ಲಿದ್ದ ಭಯವನ್ನ ಹೊಡೆದೋಡಿಸಿತು. ನಮ್ಮ ಜೀವನದಲ್ಲೂ ನಾವು ಎಷ್ಟೋ ಬಾರಿ ಭೀಕರವಾಗಿ ಸೋಲ್ತೇವೆ. ವ್ಯಾಪಾರದಲ್ಲಿ ನಷ್ಟವಾಗುತ್ತೆ ಅಥವಾ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತೆ. ಆಗ ನಾವು ನಿರಾಶರಾಗಿ ಮತ್ತೆ ಹಳೆಯ ಕತ್ತಲಿನ ಮೊರೆ ಹೋಗ್ತೀವಲ್ವಾ? ಹೌದು. ಆದ್ರೆ ಈ ಕಥೆ ಹೇಳುವಂತೆ ದಡದಲ್ಲಿ ಯಾವಾಗ್ಲೂ ಒಂದು ಹೊಸ ಆರಂಭ ಕಾಯುತ್ತಿರುತ್ತೆ. ನಿಮ್ಮ ದೋಣಿ ಖಾಲಿ ಆಯಿತು ಎಂದರೆ ಬದುಕು ಮುಗಿದು ಹೋಯಿತು ಎಂದಲ್ಲ, ನೀವು ಮಾರ್ಗದರ್ಶನ ಪಡೆದು ಮತ್ತೆ ಬಲೆ ಬೀಸಲು ಅವಕಾಶವಿದೆ ಎಂದರ್ಥ. ಖಂಡಿತ. ಇನ್ನು ವಿಶ್ಲೇಷಣೆಯಲ್ಲಿ ಕಂಡುಬರುವ ಎರಡನೆಯ ಪಾಠ ಆ ಧ್ವನಿಯನ್ನ ಆಲಿಸುವುದು. ಶಿಷ್ಯರು ತಮ್ಮ ಕೌಶಲ್ಯದ ಮೇಲಿದ್ದ ಅಹಂಕಾರವನ್ನ ಬದಿಗಿಟ್ಟು ಆ ಅಪರಿಚಿತ ಧ್ವನಿಯ ಮಾತನ್ನ ಕೇಳಿ ಬಲಗಡೆ ಬಲೆ ಬೀಸಿದ್ರಿಂದಲೇ ಅವರಿಗೆ ಯಶಸ್ಸು ಸಿಕ್ಕಿದ್ದು. ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಇದನ್ನ ಇಂದಿನ ಜಗತ್ತಿಗೆ ಹೋಲಿಸಿದ್ರೆ ನಾವು ಸದಾ ನಮ್ಮದೇ ಆದ ಚಿಂತನೆಗಳ ಶಬ್ದದಲ್ಲಿ ಕಳೆದೋಗಿರ್ತೇವೆ. ಮಾಹಿತಿಯ ಪ್ರವಾಹವೇ ಇರುವ ಈ ಜಗತ್ತಿನಲ್ಲಿ ಯಾರು ಬಲಗಡೆಗೆ ಓಡ್ತಿದ್ದಾರೋ ನಾವು ಅದೇ ಕಡೆ ಓಡ್ತೇವೆ. ಕುರಿಮಂದೆ ತರಹ ಅಲ್ವಾ? ಅದೇ. ಅರೆ, ಈ ವಿಶ್ಲೇಷಣೆಯ ಪ್ರಕಾರ ನಮ್ಮ ದೈನಂದಿನ ಗಿಡಿಬಿಡಿಯ ನಡುವೆಯೂ ಸ್ವಲ್ಪ ಸಮಯ ಧ್ಯಾನ, ಪ್ರಾರ್ಥನೆ ಅಥವಾ ಏಕಾಂತದಲ್ಲಿ ನಮ್ಮೊಳಗಿನ ಆ ಮಾರ್ಗದರ್ಶನದ ಧ್ವನಿಯನ್ನ ಆಲಿಸಿದ್ರೆ ನಮ್ಮ ದೃಷ್ಟಿಕೋನ ಬದಲಾಗುತ್ತೆ. ಹೊಸ ಜಾಗದಲ್ಲಿ ಬಲೆ ಬೀಸುವ ಧೈರ್ಯ ಬರುತ್ತೆ ಅಲ್ವೇ? ಹೌದು. ಆ ಪ್ರಶಾಂತವಾದ ಬೆಳಗಿನ ಜಾವದಲ್ಲಿ ಆ ಧ್ವನಿಯನ್ನ ಕೇಳಿಸಿಕೊಳ್ಳುವ, ಅದಕ್ಕೆ ಸ್ಪಂದಿಸುವ ತಾಳ್ಮೆ ಅವರಿಗಿತ್ತು. ನಮಗಿಂದು ಆ ತಾಳ್ಮೆಯ ಕೊರತೆ ಇದೆ. ನಿಜ. ಇನ್ನು ಮೂರನೆಯ ಮತ್ತು ಅತ್ಯಂತ ಪ್ರಮುಖವಾದ ಅನ್ವಯವೆಂದ್ರೆ ಸಂವಹನ ಮತ್ತು ಒಡನಾಟ ಅಥವಾ ಫೆಲೋಶಿಪ್. ಯೇಸು ಶಿಷ್ಯರೊಂದಿಗೆ ಕುಳಿತು ಊಟ ಮಾಡ್ತಾರೆ. ಯೇಸು ತಾವೇ ರೊಟ್ಟಿಯನ್ನ ತೆಗೆದುಕೊಂಡು ಅವರಿಗೆ ಕೊಡ್ತಾರೆ, ಹಾಗೇ ಮೀನನ್ನು ಕೊಡ್ತಾರೆ. ಇದನ್ನು ಕೇಳ್ತಿರೋರ್ಗೆ ಅನ್ಸ್ಬೋದು, ಆ ಒಂದು ರೊಟ್ಟಿ ಮತ್ತು ಮೀನಿನ ಊಟದಲ್ಲೇ ಅಂಥದ್ದೇನಿವೆ, ಇದೇನು ಮಹಾ ಅಂತ. ಆದರೆ ಸಮಾಜಶಾಸ್ತ್ರದ ಪ್ರಕಾರ ಒಟ್ಟಿಗೆ ಕುಳಿತು ಊಟ ಮಾಡೋದು ಕೇವಲ ಹೊಟ್ಟೆ ತುಂಬಿಸುವ ಪ್ರಕ್ರಿಯೆ ಅಲ್ಲ. ಖಂಡಿತ ಅಲ್ಲ. ಎಷ್ಟೊಂದು ಮಾಹಿತಿಯಿಂದ, ತಂತ್ರಜ್ಞಾನದಿಂದ ತುಂಬಿರುವ ಈ ಆಧುನಿಕ ಜಗತ್ತಿನಲ್ಲಿ ನಾವು ನಮ್ಮ ಕುಟುಂಬದೊಂದಿಗೆ ಕುಳಿತು ಊಟ ಮಾಡೋದನ್ನ ಮರ್ತಿದ್ದೇವೆ. ಆದರೆ ಕೇವಲ ಒಂದು ರೊಟ್ಟಿ ಮತ್ತು ಮೀನಿನ ಊಟ ಹೇಗೆ ಸಮುದಾಯವನ್ನ ಕಟ್ಟುತ್ತೆ ಅನ್ನೋದು ಆಶ್ಚರ್ಯ ತರುತ್ತೆ. ನೀವ್ ಹೇಳಿದ್ದು ಸರಿ. ಬೆಂಕಿಯ ಸುತ್ತ ಕುಳಿತು ಆಹಾರ ಹಂಚಿಕೊಳ್ಳುವುದು ಮನುಷ್ಯನ ವಿಕಾಸದ ಇತಿಹಾಸದಲ್ಲೇ ಅತ್ಯಂತ ಸುರಕ್ಷಿತ ಭಾವನೆ ತರುವಂತಹ ಕೆಲಸ. ಆ ಬೆಂಕಿಯ ಸುತ್ತ ಕುಳಿತಾಗ ಮನುಷ್ಯರ ನಡುವಿನ ಅಹಂಕಾರದ ಗೋಡೆಗಳು ಒಡೆಯುತ್ತವೆ. ಮಾನಸಿಕ ರಕ್ಷಾ ಕವಚಗಳು ಅಂದ್ರೆ ಆ ಸೈಕಲಾಜಿಕಲ್ ಡಿಫೆನ್ಸಸ್ ಕೂಡ ಕಳಿಸಿಕೊಳ್ತವೆ. ಹೌದು. ಇಂದಿನ ದಿನಗಳಲ್ಲಿ ನಾವೆಲ್ಲರೂ ನಮ್ಮ ಮೊಬೈಲ್ ಅಥವಾ ಟಿವಿ ಪರದೆಗಳ ಮುಂದೆ ಒಂಟಿಯಾಗಿ ಊಟ ಮಾಡ್ತೀವಿ. ಆದ್ರೆ ಈ ಪಠ್ಯ ಹೇಳುವಂತೆ ಕುಟುಂಬಗಳು ಒಟ್ಟಿಗೆ ಕುಳಿತು ಊಟ ಹಂಚಿಕೊಳ್ಳುವಾಗ, ಪರಸ್ಪರರ ಕಷ್ಟ ಸುಖಗಳನ್ನ ಆಲಿಸುವಾಗ ಅಲ್ಲಿ ಒಂದು ಅದೃಶ್ಯವಾದ ಪ್ರೀತಿಯ ಮತ್ತು ಭರವಸೆಯ ಉಪಸ್ಥಿತಿ ಇರುತ್ತೆ. ಯೇಸು ಅಲ್ಲಿ ಕೇವಲ ಆಹಾರವನ್ನ ಹಂಚಲಿಲ್ಲ ಅಲ್ವಾ, ತಮ್ಮ ಶಿಷ್ಯರ ಪಾಪಪ್ರಜ್ಞೆಯನ್ನ ಕ್ಷಮಿಸಿ ಅವರೊಂದಿಗೆ ಮತ್ತೆ ಬೆರೆಯುವ ಮೂಲಕ ಅವರಿಗೆ ಹೊಸ ಜವಾಬ್ದಾರಿಯನ್ನ ಹಂಚಿದ್ರು. ಕರೆಕ್ಟ್. ಆ ಬೆಳಗಿನ ಜಾವದ ಚಳಿಯಲ್ಲಿ ಆ ಬೆಂಕಿಯ ಸುತ್ತ ಕುಳಿತಿದ್ದ ಶಿಷ್ಯರಿಗೆ ಆ ಊಟ ಬರೀ ದೇಹಕ್ಕಲ್ಲ, ಅವರ ಒಡೆದು ಹೋಗಿದ್ದ ಆತ್ಮಕ್ಕೂ ಶಕ್ತಿ ನೀಡಿರ್ಬೇಕು. ಖಂಡಿತವಾಗಿಯೂ. ಇದೊಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕ್ತದೆ. ಕಳೆದು ಹೋದ ನಂಬಿಕೆಯನ್ನ ಮತ್ತೆ ಮರುಸ್ಥಾಪಿಸುವುದು ಹೇಗೆ? ನಮ್ಮಲ್ಲಿರುವ ವೈಫಲ್ಯದ ಕಹಿಯನ್ನ ಅಳಿಸಿ ಸಮುದಾಯದಲ್ಲಿ ಮತ್ತೆ ಪ್ರೀತಿ ಮತ್ತು ಭರವಸೆಯನ್ನ ಬಿತ್ತುವುದು ಹೇಗೆ? ಈ ಇಡೀ ವಿಶ್ಲೇಷಣೆ ನಮಗೆ ತೋರ್ಸ್ಕೊಡೋದು ಇದನ್ನೇ. ನಿಜವಾದ ನಾಯಕತ್ವ ಎಂದರೆ ಕೇವಲ ಆದೇಶ ನೀಡುವುದಲ್ಲ, ಹಿಂಬಾಲಕರ ಜೊತೆಯಾಗಿ ಕುಳಿತು ಅವರ ಹಸಿವನ್ನ ನೀಗಿಸಿ, ಹಿಂದಿನ ತಪ್ಪುಗಳನ್ನ ಕ್ಷಮಿಸಿ, ಹೊಸ ದಾರಿಯನ್ನ ತೋರಿಸುವುದು. ಮತ್ತು ಆ ಹೊಸ ದಾರಿಯಲ್ಲಿ ಆ 153 ಮೀನುಗಳಂತೆ ಜಗತ್ತಿನ ಪ್ರತಿಯೊಬ್ಬರಿಗೂ ಸಮಾನವಾದ ಅವಕಾಶವಿದೆ ಅನ್ನೋದಲ್ವಾ? ಹೌದು, 100ಕ್ಕೆ 100 ನಿಜ. ಈ ಆಳವಾದ ಅಧ್ಯಯನದ ಕೊನೆಯಲ್ಲಿ ನನಗೊಂದು ಹೊಸ ಕುತೂಹಲಕಾರಿ ಆಲೋಚನೆ ಬರ್ತಿದೆ. ಮೂಲ ಪಠ್ಯದಲ್ಲಿ ನೇರವಾಗಿ ಇದರ ಉಲ್ಲೇಖ ಇಲ್ಲದಿದ್ರೂ ಅದರ ಆಧಾರದ ಮೇಲೆ ನಾವು ಯೋಚಿಸಬಹುದಾದ ಒಂದು ಅಂಶವಿದೆ. ಏನದು? ದಡದಲ್ಲಿ ಯೇಸು ಈಗಾಗಲೇ ಬೆಂಕಿಯ ಮೇಲೆ ಮೀನು ಮತ್ತು ರೊಟ್ಟಿಯನ್ನ ಸಿದ್ಧಪಡಿಸಿದ್ರು. ಅವರ ಬಳಿ ಎಲ್ಲವೂ ಇತ್ತು. ಆದರೂ ಅವರು ಶಿಷ್ಯರಿಗೆ ಒಂದು ಮಾತು ಹೇಳ್ತಾರೆ, ನೀವು ಈಗ ತಾನೇ ಹಿಡಿದ ಮೀನುಗಳಲ್ಲಿ ಕೆಲವನ್ನ ತನ್ನಿ ಅಂತ. ಓ ಹೌದು. ಇದರ ಬಗ್ಗೆ ಸ್ವಲ್ಪ ಯೋಚಿಸಿ. ಆತಂಕದಲ್ಲಿರುವ ಹಿಂಬಾಲಕರಿಗೆ ಊಟ ಬಡಿಸಲು ನಾಯಕನ ಬಳಿ ಅಥವಾ ಸೃಷ್ಟಿಕರ್ತನ ಬಳಿ ಈಗಾಗಲೇ ಎಲ್ಲವೂ ಸಿದ್ಧವಿತ್ತು. ಆದರೂ ಹಿಂಬಾಲಕರ ಶ್ರಮದ ಫಲವನ್ನು ಅವರ ಬೆಂಕಿಗೆ ಸೇರಿಸಲು ಏಕೆ ಕೇಳ್ತಾರೆ?
ಇದರರ್ಥ ಒಂದು ಉತ್ತಮ ಸಮುದಾಯದ ಅಥವಾ ಕುಟುಂಬದ ನಿರ್ಮಾಣ ಎಂಬುದು ಒಂಟಿ ಕೈಯ ಕೆಲಸವಲ್ಲ. ಅದು ಒಂದು ಸಹಸೃಷ್ಟಿ, ಅಂದ್ರೆ ಕೋ-ಕ್ರಿಯೇಷನ್. ಎಲ್ಲವನ್ನೂ ಉಚಿತವಾಗಿ ನೀಡಿದ್ರೆ ನಮಗೆ ಅದರ ಬೆಲೆ ತಿಳಿಯುವುದಿಲ್ಲ. ಸಮುದಾಯದ ಬೆಂಕಿಗೆ ನಮ್ಮ ಶ್ರಮದ ಪಾಲು ಸೇರಬೇಕು. ಇದು ಅದ್ಭುತವಾದ ಆಲೋಚನೆ. ಹಾಗಾದ್ರೆ ಈ ಚರ್ಚೆಯನ್ನ ಆಲಿಸ್ತಿರುವ ಪ್ರತಿಯೊಬ್ಬರಿಗೂ ಕೊನೆಯದಾಗಿ ಈ ಚಿಂತನೆಯನ್ನ ಬಿಟ್ಟೋಗೋಣ. ನಾವು ಆರಂಭದಲ್ಲಿ ಮಾತನಾಡಿದ ಆ ಸ್ಟಾರ್ಟ್ಅಪ್ ವಿಫಲವಾಗಿ ಹಳೆಯ ಕೆಲಸಕ್ಕೆ ಮರಳುವ ವ್ಯಕ್ತಿಯಾಗಲಿ ಅಥವಾ ದೈನಂದಿನ ಬದುಕಿನ ಜಂಜಾಟದಲ್ಲಿ ದಿಕ್ಕು ತಪ್ಪಿರುವ ನಾವೇ ಆಗಲಿ, ನಮ್ಮ ಜೀವನದ ದೋಣಿ ಖಾಲಿಯಾಗಿದೆ ಅಂತ ಕೊರಗಬೇಕಿಲ್ಲ. ದಡದಲ್ಲಿ ಯಾವಾಗ್ಲೂ ಭರವಸೆ ಇರುತ್ತೆ. ಹೌದು, ಆ ಬೆಂಕಿ ಮತ್ತು ಭರವಸೆ ನಮಗಾಗಿ ಈಗಾಗಲೇ ಸಿದ್ಧವಿದೆ. ಆದರೆ ಆ ಒಗ್ಗಟ್ಟಿನ ಬೆಂಕಿಗೆ ಸೇರಿಸಲು ನಮ್ಮ ಶ್ರಮದಿಂದ ನಾವು ತರಬೇಕಾದ ಆ ವಿಶೇಷ ಮೀನು ಅಥವಾ ನಮ್ಮದೇ ಆದ ಆ ಅನನ್ಯ ಕೊಡುಗೆ ಯಾವುದು? ನಮ್ಮ ಜೀವನದ ಆ ಖಾಲಿ ಬಲೆಯನ್ನ ನಾವು ಯಾವ ಹೊಸ ಪ್ರಯತ್ನದಿಂದ ತುಂಬಲಿದ್ದೇವೆ? ಯೋಚಿಸಿ. ಖಂಡಿತ ಯೋಚಿಸಬೇಕಾದ ವಿಷಯ ಇದು. ಈ ಆಳವಾದ ಅಧ್ಯಯನದಲ್ಲಿ ನಮ್ಮೊಡನೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.